ಹಾಯ್ ಹೆಲೋ ಗಾಯ್, ಇವತ್ತಿನ ಭಾಗದಲ್ಲಿ ಏನಂತ ಹೇಳಿದ್ರೆ ನಮ್ಮ ದನಗಳನ್ನು ತೋರಿಸಲಿಕ್ಕೆ ಹೋಗ್ತಿದ್ದೇನೆ. ಇದು ನಮ್ಮ ನಂದಿ, ಸಣ್ಣ ಕಾರು, ಬಹಳ ತುಂಟ. ಇದು ನೋಡಿ ನಮ್ಮ ತುಂಟ ನಂದಿ ನೋಡಿ ಗಾಯ್ಸ್. ಇನ್ನೆರಡು ದೊಡ್ಡ ದನಗಳು ನೋಡ್ಬೋದು ನಿಮಗೆ. ಇದು ಚುಮ್ಮು, ಕರು ಹಾಕ್ಲಿಕ್ಕೆ ಆಗಿದೆ. ಅದು ಗೌರಿ, ಅದರದ್ದೇ ಕರು. ಇದು ನಂದಿ. ಇದು ನಮ್ಮ ಗೌರಿ ನೋಡಿ ಗಾಯ್ಸ್. ಮಳೆ ಬಿಡ್ತಾ ಇಲ್ಲ. ನಾಳೆ ಕಾಲೇಜುಗಳಿಗೆ ರಜೆ ಇರ್ಬೋದು. ಫಸ್ಟ್ PU ಸೆಕೆಂಡ್ PUನವರಿಗೆಲ್ಲ, ಮಕ್ಕಳಿಗೆಲ್ಲ ರಜೆ. ಆದ್ರೆ ನಾವು ಡಿಗ್ರಿ, ನಮ್ಗೆ ರಜೆ ಸಿಗುದಿಲ್ಲ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಸಿಗ್ತದೆ, ಡಿಪ್ಲೊಮೊ IT ಅವರಿಗೆಲ್ಲ ಸಿಗ್ತಾ ಉಂಟು ರಜೆ, ಆದ್ರೆ ನಮಗೆ ಸಿಗುದಿಲ್ಲ. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಯಾಕೆಂತ ಹೇಳಿದ್ರೆ ಮಂಗಳೂರಿನ ಕೊಡುದು. ಮಂಗಳೂರಲ್ಲಿ ಡಿಗ್ರಿಗಳು ಸ್ಟಾರ್ಟ್ ಆಗ್ಲಿಲ್ಲ, BBA ಎಲ್ಲ, ಹಾಗೆ ಸಿಕ್ತಿಲ್ಲ ಅಂತ ಹೇಳ್ಬೋದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಆದ್ರೆ ಆಯ್ಕೆ ಎಲ್ಲ ಶುರುವಾಗಿದೆ, ಅದಕ್ಕೆ ಅವರಿಗೆಲ್ಲ ರಜೆ ಸಿಗ್ತಾ ಉಂಟು. ನೋಡ್ಬೋದು ಮಳೆ. ಇದು ನಮ್ಮ ಗೌರಿ 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 ನೋಡಿ ಗೈಸ್, ಕರೆಯುವಾಗ ನೋಡ್ತದೆ. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ, ಎಂತ ಮಾಡುದು ಅಂತ. ಚುಮ್ಮು ಚುಮ್ಮು ಚುಮ್ಮು, ಇದಕ್ಕೆ ಗೊತ್ತೇ ಆಗ್ಲಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆದ್ರೆ ನಂದಿ ನೋಡುವ ಎಂತ ಮಾಡ್ತಾ ಇದ್ದ. ನಂದಿ 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 ನೋಡಿ ಗೈಸ್, ಎಷ್ಟು ಪುಟ್ ಆಗಿದೆ. ಡಿಪ್ರೆಷನ್. ಹಾಗೆ ಮಳೆ ಬಿಡ್ತಾ ಇಲ್ಲ ಇವತ್ತು, ನೋಡ್ಬೋದು. ನಮ್ಮ ನಾಯಿಗಳೆಲ್ಲ ಚಳಿಯಲ್ಲಿ ಈಚೆ ಬಂದು ಮಲಗಿದೆ, ನೋಡ್ಬೋದು ನಿಮಗೆ. ಟಾಕು ಟಾಕು, ಇದು ನಮ್ಮ ಟಾಕು. ಬಹಳ ಬುದ್ಧಿ ಉಂಟು ಈ ನಾಯಿಗೆ. ಟಕ್ ನೋಡಿ ಗೈಸ್, ಟಕ್ 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 ನೋಡಿ ಗೈಸ್. ಟಕ್ ಟಕ್, ಕಮ್ ಕಮ್ ಕಮ್. ಎದುರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಹಾಗೆ ನೋಡ್ಬೋದು ನಮ್ಮ ಅಮ್ಮನವರು ಮಾಡಿದಂತಹ ಹೂವಿನ ಗಿಡಗಳನ್ನು ನೋಡಿ, ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ. ಹೂವಿನ ಗಿಡಗಳು, ಹಾಗೆ ತಾವರೆ ಗಿಡಗಳು, ಫುಲ್ ಕೃಷಿ ಅಮ್ಮನವರದು. ಹಾಗೆ ಅಲ್ಲಿ 2 ನಾಯಿಗಳ ಗೂಡು, ಹಾಗೆ ನಮ್ಮ ಮೀನಿನ ಟ್ಯಾಂಕಿ. ಇದರಲ್ಲಿ ತುಂಬಾ ಒಂದು 3000ಕ್ಕಿಂತ ಹೆಚ್ಚು ಮೀನುಗಳಿವೆ. ಇದನ್ನು ಸಾಕುದು ನಾನೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ನಾ ತಂದು ಹಾಕಿದ್ದು. ಮೊದಲೇನಂತ ಹೇಳಿದ್ರೆ ಈ ಮೀನುಗಳು ಎಲ್ಲ ನನ್ನ ಅಪ್ಪ 4-5 ದೊಡ್ಡ ಮೀನುಗಳನ್ನು ತಂದು ಹಾಕಿದ್ದು. ಆಗ ಈ ಚಿಕ್ಕ ಮೀನುಗಳನ್ನೆಲ್ಲ ತಿಂದು ಅದೆಲ್ಲ ಖಾಲಿಯಾಗಿತ್ತು. ಮತ್ತೆ ನಾನು ವಾಪಸ್ ಹೋಗಿ ಚಿಕ್ಕ ಗಪ್ಪಿ ಮೀನುಗಳನ್ನು ತಂದು ಹಾಕಿದೆ ಇದಕ್ಕೆ.
ಈಗ ಅಷ್ಟೇ ಆಗಿದೆ, 3,000 ಮೀನುಗಳೇನೋ ಉಂಟು ಅದರಲ್ಲಿ. ನಾವು ಅಂಗಡಿಯಿಂದ ತೆಗೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ 80ಕ್ಕಿಂತ ಹೆಚ್ಚು ಉಂಟು. 80 ರೂಪಾಯಿ 90 ರೂಪಾಯಿ ಇರಬೇಕು ಅದಕ್ಕೆ 2 ಮೀನುಗಳಿಗೆ. ಆದರೆ ಬೇಕಾದವರು ಇಲ್ಲಿಗೆ ಬರ್ಬೋದು ನಮ್ಮ ಮನೆಗೆ. ನಾವೊಂದು 50 ರೂಪಾಯಿಗೆ ಏನಾದರೂ ಕೊಡ್ಬೋದು ಕಮ್ಮಿ ಮಾಡಿ. ಹಾಗೆ ಫುಲ್ ಅಮ್ಮನವರದ್ದು ಕೃಷಿ, ದಾಸವಾಳ, ಇನ್ನು ಅಲ್ಲಿ ಸಹ ಉಂಟು ಗಿಡಗಳು ನೋಡ್ಬೋದು ನಿಮಗೆ. ಇಲ್ಲಿ ಇದ್ದಾವೆ ಗಿಡಗಳು, ತುಂಬಾ ಹೂವಿನ ಗಿಡಗಳು ನೋಡಿ, ಅಲ್ಲಿ ಸಹ ಉಂಟು ನೋಡಿ ಗಾಯ್ಸ್. ಫುಲ್ ಹೂವಿನ ಗಿಡಗಳೇ ಇರುವುದು ನಮ್ಮ ಮನೆಯಲ್ಲಿ. ಮತ್ತೆ ಅಲ್ಲಿ ನೋಡ್ಬೋದು ನಮ್ಮ ಚಾವಡಿ ದೈವಸ್ಥಾನ. ಇದು ಸ್ಥಾಪನೆಯಾಗಿ ಒಂದು 3-4 ವರ್ಷ ಆಯಿತು. ಕೊಡಂಕಿ ಕುಟುಂಬ ಚಾವಡಿ. ಹಾಗೆ ಈಗ ಕೋಕೋ ಎಲ್ಲ ಇಲ್ಲ, ಆಗ್ಬೇಕಷ್ಟೇ. ಇವು ಅಲ್ಲಿ ಉಂಟು ಕೋಕೋ ಗಿಡಗಳು, ಪೇರಳೆ ಗಿಡ, ತುಂಬಾ ಗಿಡಗಳುಂಟು. ಹಾಗೆ ಇದು ದನಗಳಿಗೆ ಹುಲ್ಲು. ಇದು ಅದಕ್ಕೆ ಮಲಗಲಿಕ್ಕೆ, ಕೆಳಗೆ ಹಾಕ್ಲಿಕ್ಕೆ, ದನಗಳಿಗೆ ಬೆಚ್ಚಗೆ ಮಲಗಲಿಕ್ಕೆ ಅದಕ್ಕೆ ಕೆಳಗೆ ಅದನ್ನು ಪೀಸ್ ಮಾಡಿ ಹಾಕ್ಲಿಕ್ಕುಂಟು. ಹೀಗೆ ಪೀಸ್ ಮಾಡಿ ದನಗಳಿಗೆ ಕೆಳಗೆ ಮಲಗಲಿಕ್ಕೆ ಹೀಗೆ ಹಾಕ್ಲಿಕ್ಕೆ. ನಮ್ಮ ಅಡಿಕೆಯ ಇದು ಅಡಿಕೆಯ ಕೈಗಳು, ಅದು ಒಣಗಿದ ಮೇಲೆ ಹೀಗೆ ತಗೊಂಡು ಬಂದು ಇಲ್ಲಿ ಕೊಚ್ಚಿ ಅದಕ್ಕೆ ಹಾಕುದು ದನಗಳಿಗೆ ಕೆಳಗೆ. ಅದು ಸಹ ಸಂತೋಷವಾಗಿ ಮಲಗ್ತದೆ. ಮತ್ತೆ ಇದು ಸೌದೆಗಳು. ಚಿಕ್ಕ ವಯಸ್ಸಿನಲ್ಲಿ ನೀವು ನೋಡಿರ್ಬೋದು, ಅಮ್ಮನವರೆಲ್ಲ ಸೇರಿ ಕಾಡಿಗೆ ಹೋಗಿ ಸೌದೆಗಳನ್ನು ತರ್ತಿದ್ರು. ಹಾಗೆ ನಮ್ಮಲ್ಲಿ ಈಗ ಸಹ ಇದೆ ಸೌದೆಗಳು ತರುವುದು. ಅದನ್ನು ಎಲ್ಲ ಪೀಸ್ ಮಾಡಿ ಹೀಗೆ ಚೆನ್ನಾಗಿ ಮೇಲೆ ಜೋಡಿಸಿ ಇಡುದು ಮಳೆಗಾಲಕ್ಕೆ. ಮಳೆಗಾಲದಲ್ಲಿ ಸೌದೆಗಳು ಸಿಗುವುದಿಲ್ಲ, ಹಾಗೆ ಸಿಗ್ತದೆ ಆದರೂ ಚಂಡಿಯಾಗಿರ್ತದೆ, ಅದು ಉರಿಯುವುದಿಲ್ಲ ಸರಿಯಾಗಿ. ಅದಕ್ಕೆ ನಾವು ಹೀಗೆ ಸ್ಟಾಕ್ ಮಾಡಿಡುದು ಮಳೆಗಾಲಕ್ಕೆ ತಂದು. ನೋಡಿ ಗಾಯ್ಸ್, ಇದು ನಮ್ಮ ತೋಟ. ಇಲ್ಲಿ ಇದು ಅಡಿಕೆ ಗಿಡಗಳೆಲ್ಲ ಇದೆ ಇಲ್ಲಿ ನೋಡ್ಬೋದು. ಮತ್ತೆ ಕೋಕೋ ಗಿಡ ಅಲ್ಲಿ ಉಂಟು ನೋಡಿ ಗೈಸ್. ಇದು ಕೋಕೋ ಗಿಡಗಳು. ಅಪ್ಪನವರ ಕೃಷಿ ಈಗ ಈ ಮಟ್ಟಕ್ಕೆ ಬಂದು ನಿಂತಿದೆ, ಚೆನ್ನಾಗಿ ಬೆಳೆದು ನಿಂತಿದೆ ಇದೆಲ್ಲ. ಮತ್ತೆ ಬಾಳೆಗಿಡ ನೋಡಿ, ಇದೆಲ್ಲ ಬಾಳೆಗಿಡಗಳು ನೋಡಿ ಗೈಸ್. ಹಾಗೆಯೇ ನಮಗೆ ದೀಪಾವಳಿ ಸಮಯದಲ್ಲಿ ಈ ಸಿಂಗಪೂರ್ ಅಡಿಕೆ ಎಂಬ ಅಡಿಕೆಗೆ ಹೆಚ್ಚು ಬೇಡಿಕೆ ಇದೆ. ಎಷ್ಟಂದ್ರೆ ಒಂದು 800 ರೂಪಾಯಿ ಏನೋ ಇರಬೇಕು ಕೆಜಿಗೆ. ಸಿಂಗಾಪುರ್ ಗಿಡ ಕೇಳಿರ್ಬೋದು ನೀವು, ತೋಟ ಇದ್ದವರು, ಸಿಂಗಾಪುರ್ ಅಡಿಕೆ ಅಂತ ಹೇಳಿ. ಅದನ್ನು ತೋರಿಸ್ತೇನೆ ಈಗ. ಸಿಂಗಾಪುರ್ ಅಡಿಕೆ ನೋಡಿ, ಸಿಂಗಾಪುರ್ ಅಡಿಕೆ. ಹಾಗೆ ಇಲ್ಲಿ ಉಂಟು ಸಿಂಗಾಪುರ್ ಅಡಿಕೆ. ನಮ್ಮ ಮನೆಯಲ್ಲಿ ಸಿಂಗಾಪುರ್ ಅಡಿಕೆ ಜಾಸ್ತಿ ಇರುವುದು. ಇಲ್ಲಿ ನೋಡಿ ಗೈಸ್, ಗೊಂಚಲಾಗಿ ಕೆಂಪಾಗಿ ಎಷ್ಟು ಚೆನ್ನಾಗಿದೆ ಅಡಿಕೆಗಳು. ಇದು ಸಿಂಗಾಪುರ್ ಅಡಿಕೆ.
ಹಾಗೆ ನಮ್ಮ ಹಳೆ ಮನೆಯ ಹಂಚುಗಳು ನೋಡ್ಬೋದು, ಹಳೇದಾಗಿದೆ. ಹಳೆತ್ತಾದ್ರೂ ತುಂಬ ಚೆನ್ನಾಗಿದೆ ಹಂಚುಗಳೆಲ್ಲ ನೋಡ್ಬೋದು. ಒಂದು 500-600 ಹಂಚುಗಳಿದೆ. ಇದನ್ನು ಕೊಡಲಿಲ್ಲ ಯಾಕೆ ಅಂತ ಹೇಳಿದರೆ, ನಮ್ಮ ಅಜ್ಜನವರ ನೆನಪಿಗೋಸ್ಕರ ಇದನ್ನು ಇಟ್ಕೊಂಡದ್ದು, ಹಳೆ ಮನೆಯದು ಅಂತೇಳಿ. ನೋಡಿ ಹಂಚು ಹಳೆದಾದ್ರೂ ಈಗ ಪೈಂಟ್ ಎಲ್ಲ ಕೊಟ್ಟರೆ ಹೊಸ ಥರಾಗಿ ಕಾಣ್ತದೆ. ಮಾತ್ರ ಮುಂಚಿನ ಹಂಚುಗಳು ಒಳ್ಳೆ ಬಾಳಿಕೆ ಬರ್ತಿತ್ತು. ಇದು ಸಾಗಿ ಒಳ್ಳೆ ಬಾಳಿಕೆ ಬರ್ತಿತ್ತು, ಗಟ್ಟಿಮುಟ್ಟಾಗಿ ಮನೆಯನ್ನೆಲ್ಲ ಕಾಪಾಡ್ತಿತ್ತು ಹಂಚುಗಳು. ಈಗಿನ ಹಂಚುಗಳು ಅಷ್ಟೇನು ಬಾಳಿಕೆ ಬರುವುದಿಲ್ಲ. ನೋಡ್ಬೋದು, ತುಂಬ ಹಂಚುಗಳಿವೆ. ಮತ್ತೆ ಮಾಡಿದಂತಹ ತೋಟಗಳೆಲ್ಲ ಇಲ್ಲಿ ಮುಂಚೆ ಎಲ್ಲ ಇಲ್ಲಿ ತಾತನವರು ಗದ್ದೆ ಮಾಡ್ತಿದ್ರು, ಗದ್ದೆ ಉಳ್ತಿದ್ರು ಎಲ್ಲರೂ ಸೇರಿ. ಇದು ತಾತನವರ ಗೋರಿ ನೋಡಿ, ಮುಂಚಿನಿಂದ ಕಟ್ಟಿದ್ದು ಗೋರಿದು, ಎಷ್ಟು ಚೆನ್ನಾಗಿದೆ ಅಂತೇಳಿ. ಹಾಗೆ ಇಲ್ಲಿ ಬೀಜ ಗಿಡ, ಬೀಜದ ಮರ ಇಲ್ಲಿ ಉಂಟು. ಬೀಜದ ಮರ ಇದರಲ್ಲಿ ಬೀಜ ಆಗ್ತದೆ. ಲಿಚ್ಚಿ ಹಣ್ಣಿನ ಮರ ಇಲ್ಲಿದೆ ನಮ್ಮಲ್ಲಿ. ಒಂದು 4 ತಿಂಗಳಿಗಿಂತ ಮುಂಚೆ ಇದು ಮುರಿದು ಬಿತ್ತು ಒಂದು ಗೆಲ್ಲು, ಆದ್ರೂ ಆಗಿದೆ ಈ ವರ್ಷ. ಇದು ಲಿಚ್ಚಿ ಮರ, ಅದಕ್ಕೆ ನೆರಳು ಬೇಕು. ಅದಕ್ಕೆ ನಮ್ಮ ತೋಟದಲ್ಲಿ ನಡುವೆ ನಟ್ಟಿದ್ದೇವೆ ಇದನ್ನು. ಹಾಗೆ ಇದು ಹೊಸ ತೋಟ ಮಾಡಿದ್ದು ಅಪ್ಪನವರು. ನಮ್ಮ ತೋಟ ಹೊಸದಾಗಿ ಮಾಡಿದ್ದು ನೋಡ್ಬೋದು ನಿಮಗೆ. ಅಡಿಕೆಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಗೈಸ್, ಅಡಿಕೆಗಳು ಹಾಗೆ ಎಷ್ಟು ಚೆನ್ನಾಗಿದೆ ಅಂತ ತೋಟ. ಅದು ನಮ್ಮ ದೊಡ್ಡಪ್ಪನವರ ಮನೆ, ಸಣ್ಣ ದೊಡ್ಡಪ್ಪನವರದು, ಅಪ್ಪನ ಅಣ್ಣನವರದು. ಅಡಿಕೆಗಳು ಆಗ್ತಾ ಇದೆ ಈ ವರ್ಷ. ಹಾಗೆ ನಿಮಗೆ ಇನ್ನೊಂದು ಏನು ತೋರಿಸ್ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ನಿಂಬೆಹಣ್ಣಿನ ಗಿಡ ಉಂಟು, ತೋರಿಸ್ತೇನೆ ನಿಮಗೆ. ನಿಂಬೆ ಹಣ್ಣುಗಳು ಈ ಸೀಸನ್, ಈಗದ ಸೀಸನ್ ನಿಂಬೆಹಣ್ಣಿನ ಸೀಸನ್ ಅಂದ್ರೆ ಆಯುಧ ಪೂಜೆ ಹೊತ್ತು ನಿಂಬೆಹಣ್ಣಿಗಳಿಗೆ ಅತಿ ಹೆಚ್ಚು ಬೇಡಿಕೆ ಇರ್ತದೆ. ಆದರೆ ನಮ್ಮ ಮನೆಯಲ್ಲಿ ಇದು ಆಯುಧ ಪೂಜೆ ಹೊತ್ತು ಆಗುದಿಲ್ಲ. ಆದರೆ ಈಗ ಉಂಟು ತುಂಬ ನಿಂಬೆಹಣ್ಣುಗಳು, ನೋಡ್ಬೋದು ನಿಮಗೆ. ನಿಂಬೆಹಣ್ಣುಗಳ ರಾಶಿಯೇ ಉಂಟು ಈಗ. ಇದು ನಮ್ಮ ಜೇನುಗೂಡು. ಇದರಲ್ಲಿ ಈಗ ಜೇನಿಲ್ಲ, ಮೊನ್ನೊಮ್ಮೆ ತೆಗ್ದ್ವಿ ಅದರಿಂದ ಜೇನು. ತುಂಬ ಸಿಹಿಯಾಗಿತ್ತು, ಈಗ ಅದರಿಂದ ಹೋಗಿದೆ. ಯಾಕೆಂದರೆ ಅದು ಮುಂಚೆ ಹೂವು ಅಲ್ಲಿತ್ತು. ಈಗ ಅಲ್ಲಿ ಇರುವ ಎಲ್ಲ ಬಂದು ಅದನ್ನೆಲ್ಲ ತಿಂದೆಲ್ಲ ಹೋಗಿತ್ತು. ಅದರಿಂದ ತೆಗೆದು ಸ್ವಲ್ಪ ಈಚೆ ಇಟ್ಟದು. ಈಗ ಬರಬೇಕಷ್ಟೇ, ಅದಕ್ಕೆ ಜೇನುಗಳು ಬರ್ತದೆ. ಜೇನು ತೆಗೆಯುವುದನ್ನು ಮತ್ತೆ ವಿಡಿಯೋ ಮಾಡಿ ಹಾಕ್ತಾನೆ. ಹಾಗೆ ಇದು ನಮ್ಮ ಬೋರ್ವೆಲ್ ತೆಗೆದು ಒಂದು 5-6 ವರ್ಷ ಆಯಿತು. ನೀರು ಹಾಗೆ ಉಂಟು, ಈಗ ಸ್ವಲ್ಪ ಕಡಿಮೆ ಆಗಲಿಲ್ಲ, ಚೆನ್ನಾಗಿದೆ ಈಗ. ಇದು ನೋಡ್ಬೋದು, ನಾ ಆಚೆಂದ ಹೋಗಿ ಚೆಂದಾಗಿ ಬಂದೆ. ಈಗ ಇದು ನಮ್ಮ ಬೈಕ್, ಸ್ಕೂಟಿ ಎಲ್ಲ ನಿಲ್ಲಿಸಲಿಕ್ಕೆ ನಮ್ಮ ಅಣ್ಣನವರು ಮಾಡಿದ ಮನೆ ಅಂತಾನೆ ಹೇಳ್ಬೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲದಿದ್ರೆ ಗಾಡಿಗಳೆಲ್ಲ ಚಂಡಿ ಆಗ್ತಾ ಹೊರಗೆ ನಿಲ್ತಿತ್ತು. ಅದಕ್ಕೆ ನಮ್ಮ ಅಣ್ಣನವರು ಇದನ್ನು ತಯಾರಿಸಿದ್ದು. ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಅಂತೇಳಿ. ಇದು ನಮ್ಮ ಅಣ್ಣನವರ ಪ್ರಯತ್ನ, ಯಾರು ಸಹ ಸೇರ್ಲಿಲ್ಲ, ಅವರೊಬ್ಬರೇ ಮಾಡಿದ್ದು. ಅವರ ಶ್ರಮಕ್ಕೆ ಮೆಚ್ಚಬೇಕಾದ್ದು.
ಆದರೆ ಎಲ್ಲರೂ ಈಗ ಗಾಡಿ ನಿಲ್ಲಿಸ್ಲಿಕ್ಕೆ ಆಗ್ತದೆ ನೋಡಿ ಗೈಸ್. ಮತ್ತೆ ನಮ್ಮ ಅಣ್ಣನವರ ಮನೆ ನೋಡ್ಬೋದು, ನಿಮಗೆ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ. ಇದು ಅಣ್ಣನವರ ಮನೆ ನೋಡಿ, ಬಾವಿ ಎಲ್ಲ, ಅಲ್ಲಿ ಒಲಿ ನಾಯಿಗೂಡು, ಡ್ರ್ಯಾಗನ್ ಫ್ರೂಟಿನ ಗಿಡ ಇದೆ ಇಲ್ಲಿ, ತೋರಿಸ್ತಾನೆ ನಿಮಗೆ ಚಿಕ್ಕವು ನೋಡಿ. ಇಲ್ಲಿ ನಮ್ಮ ಡ್ರ್ಯಾಗನ್ ಫ್ರೂಟ್ ಇದೆ, ಚಿಕ್ಕದು. ನಾವು ಒಂದು 5-6 ತಿಂಗಳಾಯಿತು ಸತ್ತೋಗಿದೆ ಅಂತ ಗಿಳಿಸ್ಕೊಂಡಿದ್ದು, ಈಗ ಮೇಲೆ ಬಂದಿದೆ ಡ್ರ್ಯಾಗನ್ ಫ್ರೂಟ್ ಇದು. ನಮ್ಮ ಅಪ್ಪನವರು ಮೇಲೆ ಬರುವುದಕ್ಕಿಂತ ಮುಂಚೆ ಅದಕ್ಕೆ ಮೇಲೆ ಎಲ್ಲ ಟೈರ್ ಎಲ್ಲ ಕಟ್ಟಿದ್ದಾರೆ, ಬರ್ತದೋ ನೋಡ್ಬೇಕು ಇನ್ನು ಮೇಲೆ. ದೇವಸ್ಥಾನ ನೋಡಿ ಎದುರಿಂದ ಫುಲ್ ತೋರಿಸ್ತೇನೆ ನಿಮಗೆ. ನಮ್ಮ ದೇವಸ್ಥಾನ ಇದು ಕಂಚಿಕಲ್ಲು ಅಂತ ಹೇಳ್ತಾರೆ, ಕಂಚಿಕಲ್ಲು. ಮತ್ತು ಇದು ಗುಳಿಗರಾಜಂದು ಗುಳಿಗ ಕಟ್ಟೆ ನೋಡಿ, ಗುಳಿಗನ ಕಟ್ಟೆ. ಸ್ಥಾನ ಚಾವಡಿ ನೋಡಿ. ಅಚ್ಚಂದು ಗೀಚೆಂದು ಬರ್ತಿದ್ದೇನೆ ನೋಡ್ಬೋದು ನಿಮಗೆ ನಮ್ಮ ಮನೆ. ಇದು ನಮ್ಮ ಮನೆಯೊಳಗೆ ಹೋಗ್ತಾನೆ ಈಗ. ಗೊತ್ತಾಯ್ತು, ಇದು ಮನೆಯಲ್ಲಿ ನೋಡಿ ಗೈಸ್. ಇದು ನನ್ನ ಚಿಕ್ಕಮ್ಮನ ಮಗಳು, ನನ್ನ ತಂಗಿ. ಇದು ಅಕ್ಕ ಸಣ್ಣದಿರುವಾಗ, ಇದು ನಾನು ಮತ್ತು ಅಕ್ಕ. ಇದು ಚಿಕ್ಕದಿರುವಾಗ ಅಕ್ಕ. ಇದು ನನಗೆ ಕಬಡ್ಡಿಯಲ್ಲಿ ಮತ್ತು ಹಗ್ಗ ಜಗ್ಗಾಟದಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಸಿಕ್ಕಿದ್ದು ಮೆಡಲ್. ಇದು ನನ್ನ ಅಕ್ಕ ಈಗದ್ದು. ಇದು ನಾನು ಸಣ್ಣದಿರುವಾಗ. ಇದು ನನ್ನ ಫ್ರೆಂಡ್ ಬರ್ಡೇಗೆ ಗಿಫ್ಟ್ ಕೊಟ್ಟದು. ಇದು ನಾನು ಮತ್ತು ನನ್ನ 2 ಅಕ್ಕನವರು. ಇದು ಅಕ್ಕ, ಇದು ನಾನು. ಇದು ಆಟೋ ಎಕ್ಸ್ಪೋ ನಮ್ಮ ಕಾಲೇಜಿನಲ್ಲಿ ನಡೆದದ್ದು, ಜೂನಿಯರ್ ಕಾಲೇಜಲ್ಲಿ ಸೆಕೆಂಡ್ ಪಿ ಇರುವಾಗ ನಾನು. ಇದು ನನ್ನ ತಂಗಿಯರು, ಅತ್ತಿಗೆಯರು, ನಾನು, ಅಕ್ಕ ಎಲ್ಲ. ಇದು ನನ್ನ ಅಣ್ಣ. ಇಷ್ಟು ಫೋಟೋಸ್ ಉಂಟು. ಹಾಗೆ ಟಿವಿ ಇಡ್ಲಿಲ್ಲ, ಯಾಕೆಂತ ಹೇಳಿದರೆ ಟಿವಿ ಹಾಳಾಗಿದೆ. ನಾನು ಡಿಶನ್ನು ತಿರುಗಿಸ್ಲಿಕ್ಕೆ ಅದೆಂತನೂ ಆಗಿ ಹಾಳಾಗಿದೆ. ಈಗ ಸರಿ ಮಾಡಿ ಅವರು ಬರಬೇಕಷ್ಟೇ, ಇಲ್ಲದಿದ್ರೆ ಇವತ್ತು ಟಿವಿ ನೋಡೋದು ಡೌಟೇ. ಟಿವಿ ಸರಿ ಮಾಡುವವರು ಬರಬೇಕಷ್ಟೇ, ಇನ್ನು ಬರಲಿಲ್ಲ. ಇದು ನಮ್ಮ ದೇವರ ಕೋಣೆ, ದೇವರುಗಳು, ದೇವರುಗಳಿದ್ದಾರೆ. ಕಲ್ಲುರ್ತಿ ದೈವ ನೋಡ್ಬೋದು ನಿಮಗೆ, ಕಲ್ಲುರ್ಟಿ ದೈವ. ನಮ್ಮ ಕಿಚನ್, ಇಲ್ಲಿ ಅಡಿಗೆ ರೂಮ್. ಇದು ಅಡಿಗೆ ಮಾಡುದು ನಮ್ಮಲ್ಲಿ. ಇದು ನಮ್ಮ 2 ಬೆಕ್ಕುಗಳು. ಇದು ಮಿಂಚು ನೋಡಿ ಗೈಸ್, ಅಕ್ಕನಿಗೆ ಅಂತ ಹೇಳಿ ತಂದು ಹೊಟ್ಟೋದು. ಈಗ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಚಿಕ್ಕದಿರುವಾಗ ಚೈನ್ಗೊಳೆ ಆಗಿತ್ತು, ಈಗ ಇಷ್ಟು ದೊಡ್ಡದಾಗಿದೆ, ದೊಡ್ಡ ಬೂಸನಾಗಿ ಆಗಿದೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಹಾಗೆಂತ ನಮ್ಮ ಈ ವ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ.
ನಿಮ್ಮೊಂದಿಗೆ ಮಾತಾಡ್ಲಿಕ್ಕೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರ್ತೇನೆ ಅಂತ ಹೇಳ್ತಾ ಬಾಯ್ 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 ಬಾಯ್.